ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ ಇದರಿಂದ ಪಾಂಡವರ ಗುರುತಿಸುವಿಕೆ ಮತ್ತೆ ಅರ್ಜುನನ ಜೊತೆ ಉತ್ತರಾಳ ವಿವಾಹದ ಪ್ರಸ್ತಾವನೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಇದಾದ ಮೇಲೆ ಇದರ ಮಾರನೇ ದಿನ 5 ಜನ ಮಹಾರಥಿ ಪಾಂಡವರು ಕೂಡ ಸ್ನಾನ ಮಾಡಿಕೊಂಡು ಶ್ವೇತ ವಸ್ತ್ರಗಳನ್ನು ಧರಿಸ್ಕೊಂಡು ಮತ್ತೆ ರಾಜೋಚಿತವಾದ ಅಂದರೆ ರಾಜರು ಯಾವ ರೀತಿ ಬಟ್ಟೆಗಳನ್ನು ತೊಟ್ಕೊಳ್ತಾರೋ ಆ ರೀತಿ ತೊಟ್ಕೊಂಡು ಆಭೂಷಣಗಳಿಂದ ಭೂಷಿತರಾಗಿ ಯುಧಿಷ್ಠಿರನನ್ನ ಮುಂದೆ ಮಾಡಿ ಸಭಾಭವನಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಸಭೆಗೆ ತಲುಪಿ ಅವರು ರಾಜರಿಗೆ ಯೋಗ್ಯವಾದಂಥ ಆಸನಗಳ ಮೇಲೆ ವಿರಾಜಿಸ್ತಾರೆ. ಆಮೇಲೆ ರಾಜ್ಯ ಕಾರ್ಯವನ್ನ ನೋಡೋದಕ್ಕೋಸ್ಕರ ಸ್ವಯಂ ರಾಜ ವಿರಾಟ ಅಲ್ಲಿಗೆ ಬರ್ತಾನೆ. ಅಗ್ನಿಯ ಹಾಗೆ ತೇಜಸ್ವಿ ಪಾಂಡವರನ್ನ ರಾಜಾಸನದಲ್ಲಿ ಕೂತಿರೋದನ್ನ ನೋಡಿ ರಾಜನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಈಗ ಕೆಲಸದವ್ರು ಅವರೆಲ್ಲರೂ ಅಲ್ವಾ, ಅವರ ವೇಷಭೂಷಗಳೇ ಬೇರೆ ಥರ ಇರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ರಾಜರ ವೇಷದಲ್ಲಿ ಕೂತ್ಕೊಂಡಿರೋದನ್ನ ನೋಡಿ ಅವನಿಗೆ ಕೋಪ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸಮಯದ ತನಕ ಮನಸ್ಸಲ್ಲೇ ಅವನು ವಿಚಾರ ಮಾಡಿ ಕಂಕನಿಗೆ ಹೇಳ್ತಾನೆ, ನೀನು ದಾಳಗಳನ್ನು ಆಡುವಂಥವನು, ಸಭೆಯಲ್ಲಿ ದಾಳಗಳನ್ನು ಹಾಸೋದಕ್ಕೆ ನಾನು ನಿನ್ನನ್ನು ಇಟ್ಕೊಂಡಿರೋದು. ಈ ದಿನ ಈ ರೀತಿ ನೀನು ವೇಷಭೂಷ ಎಲ್ಲ ಧರಿಸ್ಕೊಂಡು ಸಿಂಹಾಸನದ ಮೇಲೆ ಹೇಗೆ ಕೂತ್ಕೊಂಡ್ಬಿಟ್ಟೆ, ಯಾಕಿಲ್ಲಿ ಕೂತ್ಕೊಂಡಿದ್ಯಾ ನೀನು ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ನಾನು ಇಟ್ಕೊಂಡಿರೋದು ನಿನಗೆ ಆ ದಾಳಗಳು ಆಡೋದು ಇರುತ್ತಲ್ಲ, ಬಟ್ಟೆನಲ್ಲಿ ಮಾಡಿರ್ತಾರೆ ಅದನ್ನು ಹಾಸೋದಕ್ಕೆ, ಅದನ್ನೆಲ್ಲ ಆಟ ಆಡಿಸೋದಕ್ಕೆ, ಅದಕ್ಕೆ ಇರೋದು ನೀನು. ಆದರೆ ನೀನು ಇವತ್ತು ರಾಜನ್ ಥರ ವೇಷ ಹಾಕ್ಕೊಂಡು ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ರಾಜ ಈ ವಾಕ್ಯವನ್ನು ತಮಾಷೆಯ ಭಾವದಿಂದ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅರ್ಜುನ ಮುಗುಳ್ನಗ್ತಾ ಹೇಳ್ತಾನೆ, ರಾಜನೇ, ನಿಮ್ಮ ಸಿಂಹಾಸನದ ಮಾತು ಏನಿದೆ, ಇವರು ಇಂದ್ರನ ಅರ್ಧಾಸನ ಇದೆಯಲ್ಲ ಅದರ ಮೇಲೆ ಕೂತ್ಕೊಳ್ಳೋದಕ್ಕೂ ಕೂಡ ಅಧಿಕಾರ ಇರುವಂಥವ್ರು. ಅಂದರೆ ನಿಮ್ಮ ಆಸನ ಈ ಭೂಲೋಕದಲ್ಲಿರುವಂತಹ ನೀವು ಒಂದು ಸಾಮಾನ್ಯವಾದಂಥ ಒಬ್ಬ ರಾಜ, ಅವರ ಆಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಅಲ್ಲ. ಇಂದ್ರ ಇದಾನಲ್ಲ, ಅವನು ಅರ್ಧದಲ್ಲಿ ಕೂತ್ಕೊಂಡ್ರೆ ಇನ್ನು ಅರ್ಧ ಭಾಗದಲ್ಲಿ ಇವ್ರು ಕೂತ್ಕೋಬಹುದು. ಅಂಥ ಒಂದು ಅಧಿಕಾರ ಇರುವಂಥವ್ರು. ಮತ್ತು ಇವರು ಬ್ರಾಹ್ಮಣರ ರಕ್ಷಕರು. ಅಂದರೆ ಇಲ್ಲಿ ಯುಧಿಷ್ಠಿರ ಮಹಾರಾಜನ ಗುಣಗಳನ್ನು ಹೇಳ್ತಾ ಇದ್ದಾನೆ, ಅವನಿಗೆ ಏನೇನು ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದಾನೆ, ಅವನ ಒಂದು ಸ್ವಭಾವ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಶಾಸ್ತ್ರಗಳ ವಿದ್ವಾಂಸರು ಅವರು, ಮತ್ತೆ ತ್ಯಾಗಿ, ಮತ್ತೆ ಯಜ್ಞಕರ್ತ, ಯಜ್ಞಗಳನ್ನು ಮಾಡುವಂಥವ್ರು, ಮತ್ತೆ ದೃಢತೆಯಿಂದ ತಮ್ಮ ವ್ರತದ ಪಾಲನೆ ಮಾಡುವಂಥವ್ರು. ಇವರು ಮೂರ್ತಿವೆತ್ತ ಧರ್ಮ ಅಂತಂದ್ರೆ ಏನು, ಧರ್ಮನೇ ಮೂರ್ತಿಯಾಗಿ ಮುಂದೆ ಬಂದಿರುವಂಥವ್ರು, ಧರ್ಮದ ರೂಪನೇ ಇವರು ಅಂತ ಹೇಳ್ತಾ ಇದ್ದಾನೆ. ಮತ್ತು ಪರಾಕ್ರಮಿ ಪುರುಷರು ಇರ್ತಾರಲ್ಲ, ಅವರಲ್ಲಿ ಶ್ರೇಷ್ಠರು. ಈ ಜಗತ್ತಲ್ಲಿ ಎಲ್ಲರಿಗಿಂತ ಅತ್ಯಂತ ಬುದ್ಧಿವಂತ ಮತ್ತು ತಪಸ್ಸಿನ ಆಶ್ರಯ ಇವರು. ಯಾವ ಅಸ್ತ್ರಗಳನ್ನು ದೇವತೆಗಳು, ಅಸುರರು, ಮನುಷ್ಯರು, ರಾಕ್ಷಸರು, ಗಂಧರ್ವರು, ಕಿನ್ನರರು, ಸರ್ಪಗಳು ಮತ್ತು ದೊಡ್ಡ ದೊಡ್ಡ ನಾಗಗಳಿಗೂ ಗೊತ್ತಿಲ್ವೋ ಆ ಎಲ್ಲದರ ಬಗ್ಗೆ ಜ್ಞಾನ ಇವರಿಗಿದೆ. ಇವರು ದೀರ್ಘದರ್ಶಿಗಳು ಮತ್ತು ಮಹಾ ತೇಜಸ್ವಿ ಮತ್ತು ತಮ್ಮ ದೇಶವಾಸಿಗಳಿಗೆ ಪ್ರೀತಿ ಪಾತ್ರರಾಗಿರುವಂಥವ್ರು. ಇವರು ಮಹರ್ಷಿಗಳ ಸಮಾನರಾಗಿದ್ದಾರೆ, ರಾಜರ್ಷಿಗಳಾಗಿದ್ದಾರೆ ಮತ್ತು ಸಮಸ್ತ ಲೋಕದಲ್ಲಿ ವಿಖ್ಯಾತರಾಗಿದ್ದಾರೆ. ಮಹಾರಥಿ, ಬಲವಂತ, ಧರ್ಮಪರಾಯಣ, ಧೀರ, ಚತುರ, ಸತ್ಯವಾದಿ ಮತ್ತು ಜಿತೇಂದ್ರಿಯರಾಗಿದ್ದಾರೆ ಇವರು. ಐಶ್ವರ್ಯ ಮತ್ತು ಧನದಲ್ಲಿ ಇವರು ಇಂದ್ರ ಮತ್ತು ಕುಬೇರನ ಸಮಾನರಾಗಿದ್ದಾರೆ. ಇವರ ಹೆಸರು ಧರ್ಮರಾಜ ಯುಧಿಷ್ಠಿರ. ಇವರು ಕೌರವರಲ್ಲಿ ಸರ್ವಶ್ರೇಷ್ಠರು. ಉದಯ ಕಾಲದಲ್ಲಿ ಅಂದ್ರೆ ಏನು, ಸೂರ್ಯ ಉದಯ ಆಗ್ತಾನಲ್ಲ ಆ ಸಮಯದಲ್ಲಿ ಸೂರ್ಯನ ಪ್ರಭೆ ಹೇಗಿರುತ್ತೆ, ಶಾಂತವಾಗಿರುತ್ತಲ್ಲ, ಹಾಗೆ ಇವರ ಸುಖದಾಯಿನಿ ಕೀರ್ತಿ ಇದೆಯಲ್ಲ ಅದು ಸಮಸ್ತ ಜಗದಲ್ಲೂ ಕೂಡ ಹರಡಿದೆ. ಈ ಧರ್ಮರಾಜ ಯಾವಾಗ ಕುರುದೇಶದಲ್ಲಿ ಇರ್ತಾ ಇದ್ರೋ ಆ ಸಮಯದಲ್ಲಿ ಇವರ ಹಿಂದೆ 10,000 ವೇಗವಾದಂತಹ ಆನೆಗಳು ಮತ್ತೆ ಒಳ್ಳೆ ಕುದುರೆಗಳಿಂದ ಕೂಡಿದಂತಹ ಸುವರ್ಣ ಮಾಲಾ ಮಂಡಿತವಾದಂತಹ 30,000 ರಥಗಳು ಹೋಗ್ತಾ ಇದ್ವು. ಹೇಗೆ ದೇವತೆಗಳು
ಕುಬೇರನ ಉಪಾಸನೆಯನ್ನ ಮಾಡ್ತಾರೋ ಅದೇ ರೀತಿ ಎಲ್ಲಾ ರಾಜರು ಮತ್ತೆ ಕೌರವ ಜನರು ಇವರ ಉಪಾಸನೆಯನ್ನ ಮಾಡ್ತಾ ಇದ್ರು. ಇವರು ಈ ದೇಶದ ಎಲ್ಲಾ ರಾಜರಿಂದ ತೆರಿಗೆಯನ್ನ ತಗೊಂಡಿದ್ದಾರೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಪ್ರತಿದಿನ 88,000 ಸ್ನಾತಕ ಬ್ರಾಹ್ಮಣರ ಜೀವನ ನಡೀತಾ ಇತ್ತು. ಅಂದ್ರೆ ಮಹಾರಾಜ ಯುಧಿಷ್ಠಿರ ಇರ್ತಾ ಇದ್ನಲ್ವಾ, ಆಗ ಅಲ್ಲಿ 88,000 ಬ್ರಾಹ್ಮಣರಿಗೆ ಜೀವನಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೊಡ್ತಾ ಇದ್ದ. ಮತ್ತೆ ಇವರು ಮುದುಕರು, ಅನಾಥರು, ಕುಂಟರು ಮತ್ತೆ ಕುರುಡರು ಇವರ ರಕ್ಷಣೆಯನ್ನ ಮಾಡ್ತಾ ಇದ್ರು. ಪ್ರಜೆಗಳನ್ನಂತೂ ಇವರು ಸದಾ ಮಕ್ಕಳ ಹಾಗೆ ಅವರು ತಿಳ್ಕೊಳ್ತಾ ಇದ್ರು. ಅಂದ್ರೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಳ್ತಾ ಇದ್ರು. ಇವರ ಸದ್ಗುಣಗಳನ್ನ ಎಣಿಸೋದಕ್ಕೆ ಆಗೋದಿಲ್ಲ. ಇವರು ನಿತ್ಯ ಧರ್ಮಪರಾಯಣರು ಮತ್ತೆ ದಯಾಳುಗಳು. ರಾಜನೇ, ಇಂಥ ಗುಣಗಳಿಂದ ಯುಕ್ತವಾಗಿದ್ರೂ ಕೂಡ, ಅಂಥ ಗುಣಗಳೆಲ್ಲ ಇವರಲ್ಲಿ ಇದ್ರೂ ಕೂಡ ಇವರು ನಿಮ್ಮ ರಾಜಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಯಾಕೆ ಅಧಿಕಾರಿ ಆಗಿಲ್ಲ ಅಂತಂದ್ಬಿಟ್ಟು ಅವನು ಆ ಯುಧಿಷ್ಠಿರ ಮಹಾರಾಜನ ಗುಣಗಳನ್ನೆಲ್ಲ ಹೇಳಿ ಯಾಕೆ ಅವ್ರು ಕೂತ್ಕೋಬಾರ್ದು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.